ಹೋಗು ಅಂತ. ಹೋಗಿದ್ದನೋ ಇಲ್ಲವೋ ಅಂತ ನೋಡೋಣ ಅಂತ ಇಲ್ಲಿವರೆಗೆ ನಾನೇ ಬರಬೇಕಾಯ್ತು. ಕೂತ್ಕೊಳ್ಳಿ, ಕಾಪಿ ತೆಗೆದುಕೊಂಡು. ಅದೇನು ಬೇಕಾಗಿಲ್ಲ ನನಗೆ. ಲಲಿತವರೇ, ನಿಮಗೊಂದು ಮಾತು ಕೇಳಬಹುದಾ ನಾನು? ಕೇಳಿ. ಏನಿಲ್ಲ, ಹೆಚ್ಚಾಗಲಿ ನೀವು ಜಡಿಯಲ್ಲಿ ಬೆಳೆದವರು. ಮೇಲಾಗಿ ನಮ್ಮ ಹಳ್ಳಿಗೆ ಬಂದ ಮೇಲೆ ನಮ್ಮ ಹಳ್ಳಿ ವಾತಾವರಣ ನಿಮ್ಮ ಮನಸ್ಸಿಗೆ ಬಂದಿದೆಯೋ ಅಥವಾ ನಮ್ಮ ಹಳ್ಳಿಯಿಂದ ನಿಮಗೆ ಏನಾದರೂ ಬೇಜಾರು ಆಗ್ತಾ ಇದೆಯೇನೋ ಅನ್ನೋದು ನನ್ನ ಪ್ರಶ್ನೆ. ಶ್ರೀಮಂತ್ರಿ, ಬೇಜಾರಾಗುತ್ತೆ. ನನ್ನ ಬೇಜಾರು ಕಳರಿ ಈ ಮನೇಲಿ ಯಾರಿದ್ದಾರೆ? ಇನ್ನಕ್ಕೊಂದು ಪಿಕ್ಚರ್ ತಿರ್ಗಾರಲ್ವ ನಾನು. ನನ್ನ ಬೇಜಾರು ಕಳರಿ ಯಾರಿದ್ದಾರೆ ಶ್ರೀಮಂತ್ರಿ? ನೀವು ಕಣ್ಣೀರು ಹಾಕ್ಬಾರ್ದು. ಈ ನಿಮ್ಮ ಕಣ್ಣೀರು ಭೂಮಿಗೆ ಬಿತ್ತಂದ್ರೆ ನನ್ನ ಜೀವನ ತುರ್ರು ಅಂದು ಬಿಡ್ತಾ ಇದೆ. ದಯವಿಟ್ಟು ಕಣ್ಣೀರು ಒಪ್ಕೊಳ್ಳಿ. ನೋಡಿ, ನಿಮ್ಮಂತ ಗುಣ ನನ್ನ ಗಂಡನಿಗಿರ್ಬಾರ್ದೆ. ಅವನಿಗೆ ಎಲ್ಲಿ ಗೊತ್ತಾಗಬೇಕು ಪ್ರೀತಿ ಪ್ರೇಮ ಅಂತ? ರಸಿಕನೇ ಹರ್ಕೊಂಡು ಕುಡಿದವ ನಾನು. ಅರೆದವ್ರೆ, ಒಂದು ವೇಳೆ ನಿಮ್ಮ ಗಂಡನಿಂದ ಸುಖ ಸಿಗದಿದ್ದರೆ ಆ ಸುಖ ನಾನು ಕೊಡಬಹುದಲ್ಲ. ನೀವು ಒಪ್ಪಿದ್ರೆ ಅಷ್ಟೇ. ಹಾಗಾದ್ರೆ ನನ್ನ ಅಕ್ಕನಿಗೆ ನಮ್ಮ ಭಾವನೆ ಗೊತ್ತಾದ್ರೆ? ಅರೆದವ್ರೆ, ನಿನ್ನ ಗಂಡ ನನ್ನ ತಾಳಕ್ಕೆ ಹೆಜ್ಜೆ ಆಗ್ತಿರುವಾಗ ಈ ಊರಲ್ಲಿ ಯಾರ್ದು ಭಯವೂ ನನಗಿಲ್ಲ. ಮೇಲಾಗಿ ಈ ಊರಿಗೆ ಅಗರ್ಭ ಶ್ರೀಮಂತ ನಾನು. ನನ್ನದೇ ಸರ್ವ ಅಧಿಕಾರ. ಈಗಿರ್ಬೇಕಾದ್ರೆ ನನ್ನ ಎದುರಿನಿಂದ ಮಾತಾಡುವ ಧೈರ್ಯ ಯಾರಿಗೂ ಇಲ್ಲ, ಬೋರೋದು ಇಲ್ಲ. ಅಗರ್ಭ ಶ್ರೀಮಂತ ನಾನು. ಯಾಕೆ ಭಯ ಪಡ್ತಾ ಇದೆಯಾ ನೀನು? ನಿಮ್ಮ ಇಷ್ಟದಂತೆ ನಾನು. ಅಂದ್ರೆ ಮನೆಯಲ್ಲಿ ಯಾರು ಇಲ್ವಾ? ತೋಟಕ್ಕೆ ಹೋಗಿದ್ದಾರೆ ಅಕ್ಕ. ಗುರುವೇ ತಿಪ್ಪೇಶ, ಇದೇ ಖುಷಿಯಲ್ಲಿ ನನಗೆ ಸಂತೋಷ.
ಗಂಡ ಬೇಕು ಪಾರ್ವತಿ. ಒಂದು ವೇಳೆ ಗಂಡನಿಂದ ಸುಖ ಸಿಗದಿದ್ದಲ್ಲಿ ನನ್ನಂತನೊಬ್ಬ ಮಿಂಡ ಬೇಕೇ ಬೇಕು. ನೋಡ, ನಿನ್ನ ತಂಗಿಗೆ ಸಿಕ್ಕ ಸುಖ ನಿನಗೆ ಸಿಕ್ಕಿಲ್ಲ ಅಂತ ನೀನೇನು ಬೇಜಾರು ಪಡುವ ಅವಸರವಿಲ್ಲ. ನೀನು ಕೂಡ ನನ್ನ ಮೇಲೆ ಮನಸ್ಸು ಮಾಡಿದ್ರೆ ನಿನ್ನನ್ನು ಕೂಡ ನನ್ನ ಹೃದಯದ ರಾಣಿಗೆ ಎನಿಸುವೆ. ಸಿಟ್ಟಾಗದೆ ಮುನಸು ತೋರದೆ ಕಮಾನ್ ಮುಂದೆ ಬಾ. ನನ್ನನ್ನು ಕೂಡ ಹೃದಯ ರಾಣಿಯಾಗಿ ಎನಿಸಿಕೊಳ್ಳುವಿಯ ಕಂಡ ಕಂಡ ಅಬಲರನ್ನು ಹೃದಯ ರಾಣಿ ಅನ್ನುವ ನಿನ್ನ ರುಂಡವನ್ನು ಚಂಡಾಡಿ ನಿನ್ನ ರಕ್ತದಲ್ಲಿ ಸ್ನಾನ ಮಾಡಿ. ಈ ತಂಗಿಯ ಮುಖ ನೋಡಿ ಬಿಟ್ಬಿಡು. ಎಲ್ಲ ದುರಾತ್ಮ, ಊರಿಗೆಲ್ಲ ಏನೇನೆಂದು ಬಿರುದು ಪಡೆದ ನೀನು ಇಂಥ ಹೀನ ಕೆಲಸಕ್ಕೆ ತಲೆ ಹಾಕಲು ನಾಚಿಕೆಗುದಿಲ್ಲ ಜನ್ಮಕ್ಕೆ. ನಿಮ್ಮಂತ ದುಷ್ಟರನ್ನು ಹಿಡಿದು ಸೂಲಕ್ಕಿಸುವ ಶಕ್ತಿ ಅದನ್ನು ಬರುವುದಿನ ಪ್ರಜಾ ಸರ್ಕಾರಕ್ಕೆ. ನೋಡು, ಇನ್ನೊಂದ್ಸಲ ಈ ಕಡೆ ತಲೆ ಹಾಕಿದಂದ್ರೆ ಆ ಸರ್ಕಾರದ ಕೊಲ್ಲರ ಶಿಕ್ಷೆ ನಾನು ನಿನಗೆ ಕೊಡ್ಬೇಕಾಗುತ್ತೆ. ಈ ನಿನ್ನ ತಂಗಿ ತಪ್ಪು ಮಾಡಿದ್ದಾಳೆ. ನನ್ನ ತಪ್ಪನ್ನು ಕ್ಷಮಿಸ ಲಲಿತಾ. ನಿನ್ನನ್ನು ಕ್ಷಮಿಸಲು ನಾನೆಷ್ಟು ದೊಡ್ಡಮ್ಮ. ಬಂಗಾರದ ಪತಿ, ಬೇಕಾದಷ್ಟು ಐಶ್ವರ್ಯ, ಇಂಥ ಹೀನ ಅಭ್ಯಾಸ ನಿನಗೆ ತುಂಬ ಬಂತು. ಲಲಿತಾ, ನಿನಗೆ 10 ಮಾತು ಹೇಳೋಕ್ಕಿಂತ ಮುತ್ತಿನಂತ ಒಂದೇ ಒಂದು ಮಾತು ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳು. ನೋಡಮ್ಮ, ಗಂಡು 10 ಸಲ ಬಿದ್ದದ್ದರು ಅದು ಎಂದಿಗೂ ಬಂಗಾರ. ಗಂಡು 10 ಸಲ ಬಿದ್ದದ್ದರು ಅದು ಎಂದಿಗೂ ಬಂಗಾರ. ಹೆಣ್ಣು ಒಂದೇ ಒಂದು ಸಲ ಬಿದ್ದರೆ ಅದೆಂದಿಗೂ ಆಗದ ಉದ್ಧಾರ. ಇದೇ ಈ ಜಗದ ನಿರ್ಧಾರ. ಇನ್ಮೇಲೆ ನೀನು ಇಷ್ಟ ಬಂದಂತೆ ಮಾಡ್ಕೋ. ಇಡಿಯಟ್. ನೀನ್ ಯಾಕೆ ಭಯ ಪಡ್ತಾ ಇದೀಯ? ನೋಡು, ನಿನ್ನ ಅಕ್ಕ ತನ್ನ ಗಂಡನಿಗೆ ತಿಳಿಸೋಕೆ ಮುಂಚೆ ನಾನೆಲ್ಲ ನೋಡ್ಕೊತೀನಿ. ನೀನು ಮಾತ್ರ ನಿಶ್ಚಿಂತವಾಗಿ ಮನೆ ಸೇರ್ಬೇಕು. ಏನ್ ಹೇಳ್ತಾ ಇದ್ದೀನಿ ಲಲಿತಾ? ಏನ್ ಲಲಿತಾ, ನೀನು ಈ ರೀತಿ ಮುಖ ಮೌನ ಮಾಡ್ಕೊಂಡು ಹೋದ್ರೆ ನೋಡಿದ ಜನಕ್ಕೆ ನಮ್ಮಿಬ್ಬರು ಮಧ್ಯದಲ್ಲಿ ಅನುಮಾನ ಬರುತ್ತೆ. ಯಾವ ಕಾರಣಕ್ಕೂ ಅನುಮಾನ ಬರಕೂಡದಂದ್ರೆ ನೀನು ನಗನಗುತ್ತಿರಬೇಕು. ಓಕೆ, ಬಾಯ್. ಪಾರ್ವತಿ, ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಹಾಕಿದ ಪಾರ್ವತಿ, ನಿನ್ನ ಬಣ್ಣದ ಬದುಕು ಬೇರೆ ಸಮೇತ ಕಿತ್ತು ಒಗೆದಿದ್ದಾರೆ. ನನ್ನ ಹೆಸರು ಸರ್ಪಂಚ ರಾಯಣ್ಣನೇ ಅಲ್ಲ. ನಾನು ಯಾರು ಎಂತವನು ಅಂತ ಇನ್ನೂ ಅವಳಿಗೆ ಚೆನ್ನಾಗಿ ಗೊತ್ತಿಲ್ಲ. ಇನ್ನು ಮುಂದೆ ಗೊತ್ತಾಗುತ್ತೆ ಈ ರಾಯಣ್ಣ ಎಂತವನು ಅಂತ. ಅವಳ ಸಂಸಾರವೆಲ್ಲತ್ತು 100 ಮಾಡೋವರೆಗೂ ನನ್ನ ಆತ್ಮಕ್ಕೆ ಶಾಂತಿನೇ ಇಲ್ಲ. ಜನಪಗೌಡ ಬರ್ತಾ ಇದ್ದಾನೆ, ಬರ್ಲಿ. ಏನಾದ್ರೂ ಸುಳ್ಳು ಹೇಳಿ ಅವನು ತಲೆ ಕೆಡಿಸಿ ಅವನು ಸಂಸಾರವೇ ದಾರ ದಿಕ್ಕು ಮಾಡದಿದ್ದರೆ ನನ್ನ ಹೆಸರು ಸರ್ಪಂಚ ರಾಯಣ್ಣನೇ ಅಲ್ಲ. ಬರ್ಲಿ. ಕಲ್ಯಾಣ ದಣ್ಣ ನೀ ಬಾರೋ ಬಸವಣ್ಣ, ನೀ ಬರದಿದ್ದಾರೆ ಜಗವೆಲ್ಲ ಹಾಳಣ್ಣ. ಕಲ್ಯಾಣ ದಣ್ಣ ನೀ ಬಾರೋ ಬಸವಣ್ಣ. ನಮಸ್ಕಾರ ಸರ್ಪಂಚ್ ರಾಯಣ್ಣನವರಿಗೆ. ಏನು ನಮ್ಮ ತೋಟದ ದಾರಿ ಕಡೆ ಬಂದಿರಲ್ಲಪ್ಪ? ಏನಿಲ್ಲ ಜನಮಗೌಡ್ರೆ, ವಿಜಯ ಸೂಕ್ಷ್ಮ ಆಗಿದೆ, ಅದಕ್ಕಾಗಿ ನಾನೇ ನಿಮ್ಮ ತೋಟದ ಕಡೆಗೆ ಬರಬೇಕಾಯ್ತು. ವಿಷಯ ಸೂಕ್ಷ್ಮ? ಹೌದು. ಅಂತ ಸೂಕ್ಷ್ಮ ವಿಷಯ ಏನೈತಿ ಹೇಳ್ರಿ ಮತ್ತೆ ಒಂದು ಸಲ. ಏನಿಲ್ಲ ಜನಪಗೌಡ್ರೆ, ಊರಾಗ ಯಾವುದೇ ಕೆಲಸ ಮಾಡಬೇಕಾದ್ರೆ ನಮ್ಮನ್ನು ಬಿಟ್ಟು ನೀವು ಮಾಡಿಲ್ಲ, ನಿಮ್ಮನ್ನು ಬಿಟ್ಟು ನಾವು ಮಾಡಿಲ್ಲ. ಅದು ಇದುವರೆಗೂ ನೀವು ಬೇರೆ ನಾವು ಬೇರೆ ಅಂತ ಭೇದ ಭಾವನ ಬಂದಿಲ್ಲ, ಬರೋದು ಇಲ್ಲ. ಆದ್ರೆ ಇಷ್ಟೇ, ನಾನು ಹೇಳೋ ಮಾತಿಗೆ ನೀವು ಸಿಟ್ಟಾಗಬಾರ್ದು ಅಷ್ಟ. ನೀವು ಸಿಟ್ಟಾಗುವಂತ ಮಾತ ಹೇಳಲ್ಲ ಅಂತ ನನಗೆ ಗೊತ್ತೈತಿ. ಹೇಳ್ರಿ, ಏನ್ ವಿಷಯ ಐತಿ? ಏನಿಲ್ಲ, ನಿನ್ನ ಹೆಂಡತಿ ಅಗ್ಗದಿ ಹೆಣ್ಣು ಅಂತ ನನಗೆ ಸರ್ಪಂಚ್ರೇ, ಅವಳು ಸರಿ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ.
ರೀತಿ ಅಗ್ಗದ ಹೆಣ್ಣು ಅನ್ನೋದು ನಿಮಗೆ ಹಂಗ್ರಿ ಗೊತ್ತಾಯ್ತು? ಅದು ಯಾಕಂದ್ರೆ ನಿನ್ನ ಹೆಂಡತಿ ತವರು ಹಾವೇರಿಗೆ ನಾನು ಹೋಗಿದ್ದೆ. ಹಾವೇರಿ? ಹೌದು, ತವ್ರ ಮನೆ. ಅಲ್ಲಿ ಸುಮಾರನ ಗೆಳೆಯರಿದ್ರು. ನಮ್ಮ ಗೆಳೆಯರು ನಾವು ಕುಂತು ಮಾತಾಡುವಾಗ ನನಗೆ ಗೊತ್ತಾಗಿದ್ದೆ ಅಲ್ಲಿಂದ ನಿನ್ನ ಹೆಂಡತಿ ವಿಷಯ. ನಿನ್ನ ಹೆಂಡತಿ ಕಾಲೇಜಿನಲ್ಲಿ ಅದು ಯಾವುದೋ ಒಂದು ಹುಡುಗನ ಪ್ರೀತಿ ಮಾಡಿದಳಂತೆ, ಮದುವೆ ಹೋಗ್ಬೇಕಂತ ವಿಚಾರ ಕೂಡ ಇಟ್ಟುಕೊಂಡಿದ್ರಂತೆ. ಈ ವಿಷಯ ನಿಮ್ಮ ಅವನು ಕೂಡ ಗೊತ್ತಾಗಿದೆ. ಏನೋ ಜಾತಿ ಭೇದ ಅಡ್ಡ ಬಂದ ಸಂಬಂಧವಾಗಿ ಆ ಮಾತು ಅಲ್ಲಿಗೆ ನಿಂತು ಹೋಗಿದೆ. ಎಂಥವನೇ ಇರಲಿ, ಹೇಗೆ ಇರಲಿ, ಹೆಸರಿಗೊಬ್ಬ ಗಂಡ ಇರಲಿ ಅಂತ ನಿನ್ನಂತ ಹುಂಬರಿಗೆ ಕೊಟ್ಟು ಮದುವೆ ಮಾಡಿ ನಿನ್ನ ಮಾವ ಎತ್ತಲೋ ಹೋಗ್ಬಿಟ್ಟ. ಚೆನ್ನಪ್ಪ ಗೌಡ್ರಿ, ಈಗಲೂ ಕೂಡ ನಿನ್ನ ಹೆಂಡತಿ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಪ್ರೇಮದ ಪತ್ರ ನಡೀತಾ ಇದೆ. ಆ ಪತ್ರ ನನ್ನ ಕೈಗೆ ಸಿಕ್ಕಿತ್ತು. ಕೊಡಿ, ಎಲ್ಲಿದೆ ಪ್ರೇಮದ ಪತ್ರ? ಕೊಡಿ. ನನಗೆ ಗೊತ್ತು. ನೀವು ನನಗೆ ಕೇಳ್ತೀರಂತ ನಾನು ಚೆನ್ನಾಗಿ ಗೊತ್ತಿದೆ. ಆ ಪತ್ರದನ್ನು ನಿಮ್ಮ ಕೈ ಕೊಡಬೇಕನ್ನೋಷ್ಟರಲ್ಲಿ ಇದೇ ನಿಮ್ಮ ತೋಟದ ದಾರಿಯಲ್ಲಿ ನಿನ್ನ ಹೆಂಡತಿ ನನಗೆ ಭೇಟಿ ಆದರು. ನಾನು ಕೇಳಿದೆ, ಏನಮ್ಮ ಊರನ ಮಂದಿ ಎಲ್ಲ ನಿನಗೆ ಹೇಮರೆಡ್ಡಿ ಮಲ್ಲಮ್ಮ ಅಂತ ಕರೀತಾ ಇದ್ದಾರೆ. ಈಗಿರಬೇಕಾದರೆ ದೇವರಂದಿರುವ ನಮ್ಮ ಚೆನ್ನಪ್ಪ ಗೌಡರಿಗೆ ಮೋಸ ಮಾಡೋದು ಸರಿ ಏನಮ್ಮ? ಈಗ ನೀನು ಬರೆದ ಪತ್ರ ಅಂದ ತಕ್ಷಣ ಪತ್ರವನ್ನು ನೋಡಿ ಹರಿದು ಬೀಸಾಕಿ, ರಾಯಣ್ಣವ್ರೇ ಈ ವಿಷಯ ನನ್ನ ಗಂಡನ ಮುಂದೆ ಹೇಳಕ್ ಹೋಗ್ಬಾರ್ರಿ, ನನ್ನ ಗುಟ್ಟು ಬಯಲು ಮಾಡಕ್ ಹೋಗ್ಬೇಡ್ರಿ ರಾಯಣ್ಣವ್ರೆ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಮ ಕಾಲಿ ಬಿದ್ದು ಕೇಳ್ಕೊತೀನಿ. ಬೇಕಿದ್ರೆ ನೀವು ನನ್ನ ಮೇಲೆ ಮನಸ್ಸು ಮಾಡಿದ್ರೆ ನೀವು ಎಲ್ಲಿ ಕರಿತೀರಾ ಅಲ್ಲಿ ಬಂದು ನಿಮ್ಮ ಸೇವೆ ಕೂಡ ಮಾಡ್ತೀನಿ. ನನ್ನ ಹೆಂಡತಿ ಎಂಥಕ್ಕೆದಳ ಎಂಥಕ್ಕಿಲ್ಲ ಅನ್ನೋದು ನನಗೆ ಗೊತ್ತೈತಲಿ. ಒಂದು ಸಮಯಕ್ಕೆ ದೇವರ ಪೂಜೆ ತಪ್ಪದೊಳಗಿನ ನನ್ನ ಪಾದ ಪೂಜೆ ಮಾಡೋದು ತಪ್ಪೋದಿಲ್ಲ. ಅಂತ ಪತಿವ್ರತ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ಅನ್ಯಾಯ ಮಾತಾಡಿದ್ರೆ ನಿನ್ನ ಬಾಯಾಗ ಹುಳ ಬಿದ್ದವಲೆ, ಹುಳ ಬಿದ್ದವು. ರೇ ಜನಗೌಡ್ರೆ, ನಂಬಿನ ನಂಬು, ಬಿಟ್ರೆ ಬಿಡು. ನಿಜವಾಗಲೂ ಪ್ರೇಮ ಯಾವುದು, ನಟನೆ ಪ್ರೇಮ ಯಾವುದು ಅಂತ ನಿನ್ನಂತ ಹುಂಬರಿಗೆ ಗೊತ್ತಾಗಲ್ಲ. ಕಲಿದೇಳಿನ ಕಾರಸ್ಥಾನ ನಿನ್ನಂತನು ಗೊತ್ತಾಗಲ್ಲ ಜನಗೌಡ್ರೆ. ಆದರೆ ಒಂದು ಮಾತು ಹೇಳ್ತೀನಿ, ನೆನಪಿಟ್ಕೋ, ಇಂದಿಲ್ಲ ನಾಳೆ ಈ ಸಮಾಜಕ್ಕೆ ಗೊತ್ತಾಗುತ್ತೆ. ನೀನೊಬ್ಬ ಚಾರಣಿ ಗಂಡ ಮಾತ್ರ ಮರಿಬೇಡ. ಹೆಸರಿಗೊಬ್ಬ ಗಂಡ, ಚಾರಣಿಯ ಗಂಡ, ಹೆಸರಿಗೊಬ್ಬ ಹೊಳಬಿಟ್ಟ ನನ್ನ ತಲೆಗೆ. ಪತ್ರ ಉತ್ತರ ಪ್ರೇಮ, ನನ್ನ ಹೆಂಡತಿ ಅಂತ ಕೆದಲ್ರಿ, ಅಂತ ಕೆಲ್ರಿ. ನನ್ನ ಗಂಡನೇ ದೇವರು, ನನ್ನ ಗಂಡನೇ ಸರ್ವಸ್ವ ಅಂತ ಗಂಡನಲ್ಲಿ ಭಕ್ತಿ ಇದ್ದ ಹೆಣ್ಣೊಬ್ಬಳು. ಸಾಕಷ್ಟು ಸಾಲಿ ಕಲ್ತರೂ ಕೂಡ ಕಲಿತ ಹುಡುಗನ ಮದುವೆ ಆಗಲಾರದೆ ನನ್ನಂತ ಹಳ್ಳಿ ಹುಂಬನ ಮದುವೆ ಆಗುವಂತ ದೇವತೆ ಅವಳು. ಅಂಥವಳ ಮೇಲೆ ಈ ರೀತಿ ಪತ್ರ ಉತ್ತರ ಅಂತ ಏನೇನು ಹೇಳಿ ನನ್ನ ತಲೆ ಕೆಡಿಸ್ಬಿಟ್ನಲ್ರಿ ಇವ. ಅಂದ್ರೆ ಇವನು ಮಾತಿನ ಮೇಲೆ ನಾವು ವಿಶ್ವಾಸ ಇಡ್ಬೇಕ್ರಿ, ಎದುರು ಇರ್ಬೇಕ್ರಿ. ಯಾಕ ಹೆಣ್ಣಿನಲ್ಲಿ, ಕುದುರೆನಲ್ಲಿ, ನೀರಿನಲ್ಲಿ ಅರ್ಥವ್ರು ಯಾರೂ ಇಲ್ಲ ಅಂತ ಬಲ್ಲವರು ಹೇಳ್ಯಾರ. ಆಕೆ ನೋಡಿದ್ರೆ ಸಾಲಿ ಕಲ್ತಕ್ಕಿ, ನಾವು ನೋಡಿದ್ರೆ ಹಳ್ಳಿ ಹುಂಬ. ಇಂಥ ಹುಂಬರಿಗೆ ಮೋಸ ಮಾಡಬೇಕು ಅಂತ ಅವರಪ್ಪ ನನ್ನ ಹೆಂಡತಿ ಕೂತು ನನಗೆ ಮೋಸ ಮಾಡಿದ್ರು ಮಾಡಿರ್ಬೇಕ್ರಿ. ಅಂತ ಕೆಲ್ರಿ ಯಾಕೆ ಮೋಸ ಮಾಡಕ್ಕಲ್ರಿ, ಏನನ್ನ ಹೇಳ್ಬಿಟ್ನಲ್ರಿ. ಅಯ್ಯೋ ಬೆಪ್ಪೆ, ನಿಜವಾಗಲೂ ಪ್ರೇಮ ಯಾವುದು, ನಟನೆ ಪ್ರೇಮ ಯಾವುದು ಅಂತ ಅರಿಯದೆ ಕಲಿದೇಳಿನ ಕಾರಸ್ಥಾನ ನಿನ್ನಂತ ಹುಂಬರಿಗೆ ಗೊತ್ತಾಗಲ್ಲ ಚೆನ್ನಪ್ಪ ಗೌಡ್ರೆ. ನೀನೊಬ್ಬ ಚಾರಣೆ ಗಂಡನ ಮಾತ್ರ ಮರಿಬೇಡ. ಎದರಿಗೊಬ್ಬ ಗಂಡ, ಯಾರಿಗೆ ಗಂಡ, ಎದರಿಗೊಬ್ಬ ಗಂಡ. ನನ್ನ ಆಸೆ, ನಾ ಕಟ್ಟಿದ ಕನಸು, ನನ್ನ ಮಾವನ ಮಗಳ ಮೇಲಿಟ್ಟ ಪ್ರೀತಿ ನನಗೆ ಕುತ್ತಾಗಿ ಹೋಯಿತಲ್ಲ, ಕುತ್ತಾಗಿ.
ಯಾಕ್ರಿ ಚೆನ್ನಪ್ಪ ಗೌಡ್ರ ತೋಟದಾರ್ಯಾಗ ಒಬ್ಬರ ಮಾತಾಡ್ಕೊತ ನಿಂತೀರಿ? ಏನಾಗೈತ್ರಿ ನಿಮ್ಗೆ? ನನಗೇನೂ ಆಗಿಲ್ಲಪ್ಪ, ನಾನು ಚೆನ್ನಾಗಿದ್ದೀನಿ. ಅಲ್ಲ, ಯಾಕೋ ಕಣ್ಣೀರು ಸುರಿಸಾಕತ್ರಿ? ಮನಸ್ಸು ತಪ್ಪು ಮಾಡ್ಕೊಂಡ್ರಿ ಯಾಕೆ? ಫಕೀರ, ಯಾಕೋ ನನ್ನ ಮನಸ್ಸು ಒಬ್ಬನೇ ಕುಂತು ಅಳಬೇಕು ಅಂತ ಅನ್ಸಕತ್ತೈತು ನನಗೆ ಮನಸ್ಸಿನಾಗ. ಚೆನ್ನಪ್ಪ ಗೌಡ್ರ, ನೀವೇ ಹತ್ರ ನಿಮ್ಮ ಜೀವದ ಗೆಳೆಯ ನಾನು ನಿಮ್ಮ ಜೋಡಿ ಹತ್ತು ಬಿಡ್ತೀನಿ ರೀ. ಇದಕ್ಕೆ ಅಂತಾರಪ್ಪ ದೋಸ್ತಿ ಅಂತ. ಫಕೀರ, ನನಗೆ ಯಾಕೋ ಈ ಮನೆ ಈ ಊರ ಬಿಟ್ಟು ಎಲ್ಲಿ ಬಹುದೂರ ಹೊರಟು ಹೋಗ್ಬೇಕು ಅಂತ ಅನ್ಸಕತ್ತೈತು ಫಕೀರ ನನಗೆ. ಚೆನ್ನಪ್ಪ ಗೌಡ್ರ, ನೀವೇ ನಮ್ಮ ಊರು ಬಿಟ್ಟು ಹೋದ್ರ ನಿಮ್ಮ ಜೋಡಿ ನಾನು ಊರು ಬಿಟ್ಟು ಹೋಗ್ತೀನಿ ರೀ. ಇದಕ್ಕೆ ಅಂತಾರಪ್ಪ ದೋಸ್ತಿ. ಫಕೀರ, ಯಾಕೋ ನನ್ನ ಜೀವನನ ಸಾಕಾಗೈತಿ, ನಾ ಸತ್ತು ಹೋಗ್ಬೇಕಂತ ಮಾಡೀನೋ ಫಕೀರ, ಸತ್ತು ಹೋಗ್ಬೇಕಂತ ಮಾಡೀನಿ. ಚೆನ್ನಪ್ಪ ಗೌಡ್ರ, ನೀವು ಸತ್ರ ನಾ ಸುಮ್ಮಿರ್ತೀನೇನ್ರಿ? ನಾನು ನಿಮ್ಮ ಜೋಡಿ ಬ್ಯಾಡಪ್ಪ. ಮನೆಗೆ ಹೆಂಡ್ರ ಮಕ್ಕಳದ, ಅದಕ್ಕೆ ಅಂತಾರಪ್ಪ ದೋಸ್ತಿ. ದೋಸ್ತಿ ಅಲ್ಲಪ್ಪ, ಇದು ಸ್ವಾರ್ಥಿ ಅಂತಾರೆ. ಫಕೀರ, ಒಬ್ಬರಿಗೆ ಮೋಸ ಮಾಡಬೇಕು, ಒಬ್ಬರಿಗೆ ಅನ್ಯಾಯ ಮಾಡಬೇಕು, ಒಬ್ಬರ ಮುಖಕ್ಕೆ ಮಸಿ ಬಳಿಬೇಕು ಅಂತ ಪ್ರಯತ್ನ ಪಟ್ಟ ಜೀವನದಲ್ಲಿ ಅವನ ಸಂಸಾರದಲ್ಲಿ ಭಗವಂತ ಹಾಳು ಮಾಡ್ತಾನೋ. ಯಾವತ್ತಿಗೆ ಮತ್ತೊಬ್ಬರಿಗೆ ನಾವು ಒಳ್ಳೆದನ್ನು ಬಯಸಬೇಕು, ಕೆಡಕನ್ನು ಬಯಸಬಾರ್ದು. ಒಬ್ಬರ ಸಂಸಾರ ಹಾಳು ಮಾಡಬೇಕು ಅನ್ನೋ ಭಾವನೆ ನನ್ನ ಮನಸ್ಸಿನಲ್ಲಿ ಹುಟ್ಟಿತು ಅಂದರೆ ನನ್ನ ಸಂಸಾರ ಹಾಳಾಗಿ ಹೋಗ್ತದೆ. ಇರೋ ತನಕ ಒಳ್ಳೆ ಕೆಲಸ ಮಾಡಿ, ಇರುವುದು 3 ದಿವಸ, ಕೀರ್ತಿ ಬಹು ದಿವಸ ಅನ್ನುವಾಗಿ ಹೋಗಬೇಕಾದ್ರೆ ಒಬ್ಬರ ಮನೆ ಹಾಳು ಮಾಡಬೇಕನ್ನೋ ಆಸೆ ಮನುಷ್ಯನ ಹತ್ರ ಇರಬಾರ್ದು. ಅದಕ್ಕೆ ಶಿಶುನಾಳ ಶರೀಫಜ್ಜರು ಏನು ಹೇಳ್ಯಾರ ಗೊತ್ತೇ? ಏನಂತ ಹೇಳ್ಯಾರ್ರಿ? 10ಕ್ಕೆ ಹಕ್ಕಿ, 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕೆ, 50ಕ್ಕೆ ಅರಿವು, 60ಕ್ಕೆ ಮರುವು, 70ಕ್ಕೆ ತಾಗಿ, 80ಕ್ಕೆ ಬಾಗಿ, 90ಕ್ಕೆ ಗೂಗಿ, 100ಕ್ಕೆ ಹೊತ್ತುಕೊಂಡು ಶಿಶುನಾಳ ಶರೀಫಜ್ಜನ ಪಾದಕ್ಕೆ ಹೊರಟು ಹೋಗಿ ಅಂತ ಹೇಳಿಬಿಟ್ಟಾರೆ. ಅಂದ ಮೇಲೆ ಬರುವಾಗ ಭತ್ತಲೆ, ಹೋಗುವಾಗ ಭತ್ತಲೆ, ಬಂದು ಹೋಗೋ ನಡುವೆ ಬರೀ ಕತ್ತಲೆ. ಈ ಕತ್ತಲಿನಲ್ಲಿ ಸಂಸಾರ ಮತ್ತೊಬ್ಬರ ಹಾಳು ಮಾಡಬೇಕನ್ನುವ ಕತ್ತಲೆ ಭಾವನೆ ಮನುಷ್ಯನ ಮೇಲೆ ಮೂಡಬಾರದು ಅಂತ ಹೇಳಿ ಅದೇ ಅಂತೀನ್ರಿ ಅಪ್ಪ. ಯಾರು ಬರಂಗಿಲ್ಲ. ಹುಟ್ಟಬೇಕಾದ್ರೂ ಒಬ್ಬನ, ಸಾಯಬೇಕಾದ್ರೂ ಒಬ್ಬನ. ಹುಟ್ಟು ಸಾವುಗಳ ಮಧ್ಯ ಹೆಸರು ಮಾತ್ರ ಬಹುದಿನ. ಯಾರಿಗ್ಯಾರು ಬರಂಗಿಲ್ರಿ. ಹೆಂಡತಿ ಸತ್ರ ಗಂಡ ಸಾಯಂಗಿಲ್ಲ, ಗಂಡ ಸತ್ರ ಹೆಂಡತಿ ಸಾಯಂಗಿಲ್ಲ. ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಕಟ್ಟಿದ ಮನೆ ಬೀಳಲೇಬೇಕು. ಯಾರಿಗ್ಯಾರು ಬರಂಗಿಲ್ರಿ. ಈ 3 ದಿನ ಸಂತೆ ಐತ್ರಿ ಅಪ್ಪ, ಇದು 3 ದಿನ ಸಂತೆ ಐತಿ. ಸಂತೆ ಮುಗಿದ ಮೇಲೆ ತೀರಿದಲ್ಲ ನಮ್ಮ ಋಣ. ಯಾರಿಗ್ಯಾರು ಬರಂಗಿಲ್ಲ. ಅದಕ್ಕೆ ಒಬ್ಬರು ಹಿರಿಯರು ತತ್ವದ ಪದ ಏಳು ಚಂದ ಹೇಳ್ಯಾರಿ. ಹೆಂಡ್ರ ಮಕ್ಕಳಿಗಿರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿನ್ನೋ ತನಕ. ಹೆಂಡ್ರ ಮಕ್ಕಳಿಗಿರುವರು ತಮ್ಮ ಎಲ್ಲಿ ತನಕ ಬಲ್ಲ ಇರೋ ತನಕ. ಹೆಂಡ್ರ ಮಕ್ಕಳಿಗಿರುವರು ತಮ್ಮ ರೊಕ್ಕ ಇರೋ ತನಕ ಬೆಲ್ಲ ಇರೋ ತನಕ. ಸತ್ತಾಗ ಬರುವರು ತಮ್ಮ, ಸತ್ತಾಗ ಬರುವರು ತಮ್ಮ ಕುಡಿ ತನಕ ಮಣ್ಣಾಗಿಡೋ ತನಕ. ಸತ್ತಾಗ ಬರುವರು ತಮ್ಮ ಕುಡಿ ತನಕ ಮಣ್ಣಾಗಿಡೋ ತನಕ. ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ. ನೀವು ಹೋಗೋದು ಬಂತಲ್ಲ ಬಣ್ಣ ಮುಚ್ಚಿ ಬಣ್ಣ. ಒಬ್ಬರೇ ಮಾತಾಡ್ಕೋತ ಏನೋ ಒಂಥರ ಮಾತಾಡಕತ್ತಾರ, ಅದಕ್ಕೆ ಕರ್ಕೊಂಡು ಬಂದಿನ್ರಿ. ಸರಿ ಮಾತಾಡ್ಬೇಡಂತ ಹೇಳ್ಬೇಯವ್ವ. ಹಿಂಗ ನೋಡ್ರಿ ಅವರ
ಎಲ್ಲರ ಮೇಲೆ ಶಿಫ್ಟ್ ಮಾಡಕತ್ತಾರ. ನೀವೇನು ಚಿಂತೆ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಹಾವೇರಿಯಿಂದ ಶೇಖರ್ ದಾಗದರ್ ಸಾಹೇಬರು ಬಂದಾರ. ಅವ್ರನ್ನ ಕರ್ಕೊಂಡು ಬರೋದು ಸರಿಯಾಗಿ ಪರೀಕ್ಷೆ ಮಾಡಿಸ್ತಾನ. ಏನಾಯ್ತು ಚೆನ್ನಪ್ಪಗೌಡ್ರಿಗೆ? ಅಲ್ಲ, ನಾನು ಊಟಕ್ಕೆ ಬಂದಿದ್ದೆ. ಚೆನ್ನಪ್ಪಗೆ ತ್ರಾಸಾಗಿ ಸುದ್ದಿ ಪ್ರಾಣ ಊಟ ಬಿಟ್ಟು ಕೈ ತಕ್ಕೊಂಡು ಹಂಗೆ ಎದ್ದು ಬಂದಿರಿ. ಯಾಕ್ರಿ ಚೆನ್ನಪ್ಪಗೌಡ್ರೆ? ಅಲ್ಲ, ಈಗ ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು ಅವರು. ಯಾವ ನೋಡ್ರಿ, ಇಲ್ಲ ನನಗೆ ತ್ರಾಸಾಗ್ಯದಂದ್ರೆ ಊಟ ಮಾಡೋದು ಬಿಟ್ಟು ಹಂಗ ಬಂದಾರಂತ. ಬರ್ಬೇಕಲ್ರಿ, ಒಬ್ರಿಗೊಬ್ರು ಆಗ್ಬೇಕು ಜೀವನದಾಗ. ರೊಕ್ಕ ರೂಪಾಯಿ ಯಾವಾಗ ಹೊತ್ತಂಗಿಲ್ಲ ಮನುಷ್ಯನಿಗೆ. ಊರಿಗೆ ಇರ್ಬೇಕವ. ಇಂಥವ್ರು ಊರಾಗ ನಾಲ್ಕು ಮಂದಿ ಇದ್ರೆ ಊರ ಉದ್ಧಾರ ಆಗ್ತದೆ. ಏನು ಯಾರು ಇರ್ತಾರ ಬಿಡ್ರಿ, ನಮ್ಮಂಗೆ ಯಾರು ಬರ್ತಾರ? ಒಳ್ಳೆ ಕೆಲಸ ಮಾಡಿವ ಅಂತೇಳಿ 4 ಮಂದಿಗೆ ಬೇಕಾಗಿವಿ ನಾವು. ಅದಕ್ಕಪ್ಪ ನಿನಗ ನಾವು ಬೆಲೆ ಕೊಟ್ಟು ಕುರ್ಚಿ ಹಾಕಿ ಕುಂದ್ರಿಸೋದು. ನಮ್ಮನೆ ಅಂತಲ್ಲ, ಹಚ್ಚಿಬಿಟ್ಟಲ್ಲಪ್ಪ, ಹಚ್ಚಿಬಿಟ್ಟು ಬೆಂಕಿ. ಕಡ್ಡೆ ಬಿಲ್ಲ, ಘಾಸಲೆಟ್ ಇಲ್ಲ, ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ, ಹಚ್ಚಿಬಿಟ್ಟು ಹೋಗಿಲ್ಲ. ನನ್ನ ಜೀವನದಾಗ ಎಲ್ಲಿ ಬೆಂಕಿ ಅಂತ ಕೆಲಸ ನಾ ಮಾಡಿಲ್ಲ, ಮಾಡೋದು ಇಲ್ಲ. ಯಾಕ್ರಿ ನಿಮ್ಮ ಮಗ ಹಿಂಗ್ ಮಾತಾಡ್ತಾನೆ? ಹಚ್ಚಿಬಿಟ್ಟಿಲ್ಲ ಬೆಂಕಿ. ಇಲ್ಲದೊಂದು ಕೆಲಸ ಹೇಳಿ, ಇಲ್ಲದೊಂದು ವಿಷಯ ನನ್ನ ತಲೆಯಲ್ಲಿ ತುಂಬಿ ನನ್ನ ಮನೆ ಹಾಳು ಮಾಡೋ ಪ್ರಯತ್ನ ಮಾಡಿ ಮತ್ತೆ ಯಾಕ ಏನಾಯಿತು ಅಂತ ನನ್ನ ಮನೆ ಬೇವಾ. ಇಂಥವನ ಮನೆ ಹಾಳು ಮಾಡುವನ ಮನೆ ಕರ್ಕೋಬೇಡಬೇವಾ. ಇವ ಬಹಳ ಕೆಟ್ಟ ಮನುಷ್ಯ ಬೇವಾ. ಇವನ ಮನೆಯಲ್ಲಿ ಕರಿಬೇಡ, ಇವನ ಮನೆಯಲ್ಲಿ ಕರಿಬೇಡಬೇಕು. ಈ ನಮ್ಮನೆ ಮಾತಾಡಬೇಕಾದ್ರೆ ಚೆನ್ನಪ್ಪಗೌಡ್ರಿ ಪಕ್ಕ ಚೆಲ್ಲಿ ಕೆಟ್ಟಿರ್ಬೇಕು. ದಾಗದರ ಸಾಹೇಬ ಬರ್ರಿ. ಏನ್ ಪಟ್ಟಿರ, ಏನಾಗಿದೆ? ಏನಿಲ್ಲ, ಚೆನ್ನಪ್ಪಗಳು ತ್ರಾಸಾಗಿದೆ ನೋಡ್ರಿ. ಆಯ್ತು, ಪರೀಕ್ಷೆ ಮಾಡುತ್ತೇನೆ. ಮಾಡ್ರಿ ಪರೀಕ್ಷೆ. ಅವರೆಲ್ಲ ಆರಾಮಾರ, ನಿನಗೆ ಆರಾಮ್ ತಪ್ಪಿಸಲ್ಲ. ಅಲ್ಲ ಪಕ್ಕೀರ, ಚೆನ್ನಪ್ಪಗೌಡನಿಗೆ ಏನೂ ಆಗಿಲ್ಲ. ಯಾವುದೋ ಒಂದು ವಿಚಾರ ಮೆದುಳಿನ ಮೇಲೆ ಪರಿಣಾಮ ಬೀರಿ ಅದಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ. ಯಾರಾದ್ರದ್ದು ಒಂದು ಮಾತು ಕೇಳಿದ್ದಾರೆ, ಅದು ಮೆದುಳಿನ ಮೇಲೆ ಪರಿಣಾಮ ಬೀರಿದೆ. ಅದಕ್ಕೆ ಏನೂ ಆಗುದಿಲ್ಲ, ನಾನು ಔಷಧ ಕೊಡ್ತೀನಿ. ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ 3 ಸಲ ಕುಡಿಸ್ಬೇಡ್ರಿ. ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ 3 ಸಲ ಕುಡಿಸ್ಬಿಡ್ರಿ, ಆರಾಮಾಗ್ಬಿಡ್ತೆ. 3 ಸಲ ಕುಡಿಸ್ಬೇಕ್ರೆ? ಹಾ. ಬ್ಯಾಡ್ರಿ, ಜಲ್ದಿ ಆರಾಮಾಗ್ಬೇಕಂದ್ರೆ ಒಂದು ಕೆಲಸ ಮಾಡ್ತೀನ್ರಿ ನಾ. ಏನ್ ಮಾಡ್ತೀವಿ? ಒಂದು ಬಕೆಟ್ದಾಗ ಹಾಕಿ ಇದು ಪೂರ ಹಾಕಿ ಒಂದು ನಿಪ್ಪಲ್ ಹಾಕಿ ಬಾಯಿಗೆ ಇಟ್ಟುಬಿಡ್ತೀನಿ. ಹಂಗೆ ಮಾಡಬಾರ್ದು. ಅದು ಡಾಕ್ಟರ್ ಎಷ್ಟು ಕೊಟ್ಟಿರ್ತಾರೆ ಅಷ್ಟೇ ಕುಡಿಸ್ಬೇಕು. ಅಷ್ಟೇ ಕುಡಿಸ್ಬೇಕ್ರೆ? ಹಾಂ ಯಾವ ಹಾಂ. ಮತ್ತೊಂದು ವಿಷಯ, ಇವರೇನು ದೂರಿನವರಲ್ಲ, ನಮ್ಮ ಚಿಕ್ಕಪ್ಪನ ಮಕ್ಕಳೇ, ನಮ್ಮ ತಂಗಿಯರಾಗಬೇಕು. ನೋಡ್ರಿ, ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳಂತ ನೀವು ಪುಕ್ಷೇಟಿ ಹಿಂದೂಸ್ತಾನ ಮಾಡಕ್ ಹೋಗ್ಬೇಡ್ರಿ. ಹಂಗೇನಿಲ್ಲ ತಗೋ, ನಾವೆಲ್ಲ ರೊಕ್ಕ ಕೊಡ್ತೀವಿ. ಆಯ್ತು ಪರವಾಗಿಲ್ಲ, ಅದಿಷ್ಟು ಕುಡಿಸ್ಬಿಡ್ರಿ, ಆರಾಮಾಗುತ್ತೆ. ನನ್ಗೆ ಅರ್ಜೆಂಟ್ ಹೋಗ್ಬೇಕಾಗಿದೆ. ಕಾಫಿ ಕುಡ್ಕೊಂಡು ಹೋಗೋಣ. ನೋಡಮ್ಮ, ನಿನ್ನ ಗಂಡನಿಗೆ ಒಳ್ಳೇದಾದ ತಕ್ಷಣ ಕಾಫಿ ಟೀ ಎಲ್ಲ ನಾಷ್ಟ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಮೊದಲು ನಿನ್ನ ಗಂಡನಿಗೆ ಆರಾಮ. ಬಂದಿರ ಹಂಗೆ ಓದ್ತೀರಿ. ಮತ್ತೇನು ಮಾಡಲಿ? ಮನ್ಯಾಗ ಜಿಲೇಬಿ ಮಾಡ್ಯಾರ, ಅದ್ರಾಗ ಮೊಸರು ಹಾಕೊಂಡು ತಿಂತೀರಿ ನೋಡಿ. ಹುಚ್ಚಿದ್ದೇನು? ಕಡಿ ಬೇಗ ಹೋಗೋ. ಆಯವ ಪತ್ತೆ ಹೇಳ್ಯಾರಲ್ಲ, ಏನು ಹಸಿ ಮೆಣಸಿನಕಾಯಿ, ಕೊತ್ತಂಬರಿ, ನುಗ್ಗಿಕಾಯಿ, ಇವು 3 ಬಿಟ್ಟು ತಿನ್ನಂತ ಹೇಳ್ಯಾರ. ಇವು 3 ತಿಂದ್ರೆ ಬೆಳತಾನ ಅಡ್ಡಾಡ್ಬೇಕಾಗ್ತದೆ. ಮತ್ತೆ ಮತ್ತೆ ಕಲ್ತವ್ರು ಬರ್ಬೇಕು. ನಮಗೇನ ತಮ್ಸಾಪ್ ನಮಗೇನು ಗೊತ್ತಾಗಲ್ಲ. ಬರ್ರಿ 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 ಬರ್ರಿ. ಏ ಯವ್ವ, ನೀ ಬಾ. ಪರವ ಚಾ ಮಾಡು ಮನ್ಯಾಗ. ಬರ್ರಿ ಬರ್ರಿ.
ಪಾರ್ವತಿ ಮನೆಗೆ ಯಾರು ಅದಾರೇನು? ಯಾರಿಲ್ಲ, ಯಾಕೆ ಮಾಮ? ನಿನಗೆ ಒಂದು ಸತ್ಯವಾದ ಮಾತು ಕೇಳಬೇಕಂತ ಮಾಡಿದ್ದೇನೆ. ಕೇಳಿ ಮಾಮ. ಗಂಡ ಅಂದರೆ ದೇವರು ಅಂತ ಹೇಳ್ತಾರೆ. ಗಂಡನ ಎದುರಿಗೆ ಸುಳ್ಳು ಹೇಳೋದು, ಬಾಯಿಲ್ಲದ ಬಸವಣ್ಣನ ಕಣ್ಣಾಗ ಮಣ್ಣು ಹಾಕೋದು ಎರಡು ಒಂದ ಅಂತ ಬಲ್ಲವರು ಹೇಳ್ತಾರೆ. ಆದ್ರೆ ನೀನು ನಿನ್ನ ತವರೂರಿನಲ್ಲಿದ್ದಾಗ ಶಾಲೆ ಕಲಿಯುವ ವೇಳೆಯಲ್ಲಿ ಯಾವುದೋ ಒಂದು ಹುಡುಗನ ಜೊತೆ ಪ್ರೇಮ ಮಾಡ್ತಿದ್ಯಂತೆ, ಮೇಲಿಂದ ಮೇಲೆ ಅವನಿಗೆ ಪತ್ರ ಕೂಡ ಬರೀತಾ ಇದ್ದೀಯಂತೆ. ಈ ವಿಷಯ ನಿಮ್ಮಪ್ಪನಿಗೆ ಗೊತ್ತಾಗಿ ಎಂಥವನೇ ಇರಲಿ ನನ್ನ ಹಳಿಯ ಹಳ್ಳಿ ಹುಂಬ ಅಂತ ಹೇಳಿ ನಿಮ್ಮಪ್ಪ ನಿನ್ನನ್ನು ನನ್ನ ಕೊರಳಿಗೆ ಕಟ್ಟಿ ತಾನು ಕೂಡ ತೀರ್ಥಯಾತ್ರೆಗೆ ಹೋಗ್ಬಿಟ್ನಂತೆ. ಯಾಕೆ ಮೋಸ ಮಾಡಿದ್ರಿ ಪಾರ್ವತಿ? ರಕ್ತ ಸಂಬಂಧ ಬೆಳೆಸಬೇಕು ಅಂತ ನಾನು ಪಟ್ಟ ಪ್ರಯತ್ನಕ್ಕೆ ನಿನ್ನ ತಂದೆ ನೀನು ಕೂತ್ಕೊಂಡು ಕೊಡುವ ಪ್ರತಿಫಲ ಇದೇನಾ ಪಾರ್ವತಿ, ಇದೇನಾ? ನಿಮ್ಗೆ ಈ ಮಾತು ಆ ನೀಚ ರಾಯಣ ಹೇಳಿರ್ಬೋದಲ್ವೇ? ಯಾರೇ ಹೇಳಿ ಯಾರೇ ಬಿಡ್ಲಿ ಪಾರ್ವತಿ, ಒಟ್ಟಾರೆ ನೀವು ನನ್ನ ತಲೆ ಕೆಡಿಸ್ಬಿಟ್ರಿ ಪಾರ್ವತಿ, ನನ್ನ ತಲೆ ಕೆಡಿಸ್ಬಿಟ್ರಿ. ಮಾಮ, ಇಂದು ಆ ಪಾಪಿ ನಮ್ಮ ಮನೆಗೆ ಕಲಂಕ ಹಚ್ಚಲು ಬಂದಿದ್ದ. ಅವನಿಗೆ ತಕ್ಕ ಪಾಠ ಕಲಿಸಿ ಕಳಿಸಿದ್ದೇನೆ. ನೋಡಿ ಮಾಮ, ಪರಶಿವನ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಿಮ್ಮನ್ನ ಹೊರತು ಅನ್ನ ಪುರುಷನ ತಲೆ ಎತ್ತ ಕೂಡ ನೋಡಿಲ್ಲ. ಮಾಮ, ನನ್ನ ಮಾತಿನ ಮೇಲೆ, ನನ್ನ ಶೀಲದ ಮೇಲೆ ನಂಬಿಕೆ ಇದ್ದರೆ ನಂಬಿ, ಇಲ್ಲಾಂದ್ರೆ ನಿಮ್ಮ ಎರಡೂ ಕೈಗಳಿಂದ ನನ್ನ ಕತ್ತೆಗೆ ಪಾರ್ವತಿ, ಗೊತ್ತೈತಿ ನೀನಂಥವಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಇಷ್ಟೊಂದು ಕಂಡು ತುಂಡಾಗಿ ಪರಶಿವನ ಪಾದ ಸಾಕ್ಷಿಗೆ ಹೇಳ್ತಾ ಇದ್ದಿ ಅಂದ ಮೇಲೆ ನಿನಗೂ ಕೂಡ ನನ್ನ ಮೇಲೆ ಸಂಶಯ ಇಲ್ಲ. ಅವ ಸರ್ಪಂಚ ಏನೇನೋ ಹೇಳಿ ನನ್ನ ತಲೆ ಕೆಡಿಸಿಬಿಟ್ಟ. ನನ್ನ ತಲೆಯಾಗ ಸಣ್ಣದೊಂದು ಸಂಶಯ ಇತ್ತು, ಹೊಂಟು ಹೋಯ್ತು. ಆಯ್ತು, ಆ ಮಗನ ಹೆಂಗೆ ಕಡಿತೀನಿ, ಊರಾಗ ದುರ್ಗಮ್ಮನ ಕೋಣೆ ಹಂಗೆ ಓಡಾಡಿಸಿ ಕಡಿತೀರಲ್ಲ, ಆ ಮಗನ ಹಂಗೆ ಕಡಿದು ಬಿಡ್ತೀನಿ. ಸಂಸಾರ ಹಾಳು ಮಾಡಿದವ ಆ ಮೂಲ ಕೊಡ್ಲಿಕ್ಕೆ ಕಡಿವಂತ್ರಿ ಮಾಮ, ನಾನು ಬೇಡ ಅನ್ನೋದಿಲ್ಲ, ಆದರೆ ಈಗ ಬೇಡ. ನಿಮ್ಮ ಮೇಲೆ ಹುಷಾರಿಲ್ಲ, ಮೊದಲು ಡಾಕ್ಟರ್ ಕೊಟ್ಟು ಔಷಧಿ ಕೊಟ್ಟಿರಿ, ಆಮೇಲೆ ಅವನಿಗೆ ಕಡಿಯೋದು. ನನಗೆ ಯಾಕೆ ಔಷಧಿ ಕೊಡಿಸ್ತಿ? ಸುಮ್ಮನೆ ನನ್ನ ತಲೆಯಾಗ ಒಂದು ಸಂಶಯದ ಗಾಳಿಗಿತ್ತು, ಹೊಂಟೋಯ್ತು. ಆಯ್ತಾ, ತೋಟಕ್ಕೆ ಹೋಗ್ತೀನಿ ಸದ್ಯ ಬುದ್ಧಿ ಕಟ್ಟನ ಔಷಧಿ ಏನು ಕುಡಿಯಲ್ಲ, ಬೇಡ. ಇಲ್ಲ ಮಾಮ, ನೀವು ಕುಡಿಲೇಬೇಕು, ನೀವು ಸಂಪೂರ್ಣ ಗುಣವಾಗಲೇಬೇಕು ಮಾಮ. ಬೇಡ ಅಂತ ಹೇಳಿದ್ರೆ ಮತ್ತೆ ನೀನು ಕೇಳಂಗಿಲ್ಲ. ನೋಡಿ, ನೀವು ಕುಡಿದ್ರೆ ನಿಮ್ಗೆ ನಾನು ನಾಣೆ ಆಗಿದೆ ನೋಡಿ. ಹಾ, ಮಾತಿಗೆ ಆಣೆ ಹತ್ತಿ ಹಂಗಾರ ನಿನ್ನ ಕೈಯಾರೆ ಕುಡಿಸ್ಬಿಡು. ಯಾಕೋ ಗಂಟ ಭಗ ಅಂತ ಉರಿಯಕತ್ತೈತೆ ನೋಡ. ಔಷಧ ಅಂದ್ರೆ ಹಾಗೆ ಇರುತ್ತೆ ಮಾಮ, ಸಕ್ಕರೆ ತರಲ್ಲ? ಬೇಡ ಮಾಮ, ನನಗೆ ಶಿಶುಲಾ ಸೇರಿಪದರ ಹಾಡ ಕೇಳ್ಬೇಕಂತ ತುಂಬಾ ಆಸೆ ಆಗ್ತದೆ. ನೀನು ಭಕ್ತಿವಂತೆ ಕಾಣಿಸ್ತಿ. ದೇವ್ರ ಮೇಲೆ, ಶಿಶುನಾಳ ಸರಿಪಂಚರ ಮೇಲೆ ಹಾಡ ಹೇಳಬೇಕು. ಒಂದು ಹಾಡಿ ಮಾಮ. ಬಾಳೆಯ ಬಣ್ಣದಾಗ ನಾ ಹೆಂಗ ಬಾಗಿ ಬರಲವ್ವ, ಬಾಳೆಯ ಬಣ್ಣದಾಗ ನಾ ಹೆಂಗ ಬಾಗಿ ಬರಲವ್ವ, ಚನ್ನಕ ತಂದೇನ ತಂಗಿಡಿ ನೀನಿಗೆ ಬಂದ ಯಾಕೋ ಹೊಟ್ಟೆಗೂ ಭಗ ಅಂತ ಉರಿಯಕತ್ತೈತಿ. ಯಾಕ್ರೆ ಮತ್ತೆ ಚೆಲ್ಲಬಗೌಡಗ ಔಷಧ ಕುಡಿದ ತಕ್ಷಣ ಹೊಟ್ಟೆಲಿ ಸಂಕಟ ಔಷಧ ಕುಡ್ದೇಬೇಕ ಗುರುವೇ ತಿಪ್ಪೇಶ. ಕರೆ ಹೇಳ್ರಿ ಅವರ, ನೀವು ಔಷಧ ಕುಡಿಸಿರ ಮತ್ತೆ ಏನಾದ್ರು ಕುಡಿಸಿರೆ? ಇಲ್ಲ ಫಕೀರಪ್ಪ, ಡಾಕ್ಟರ್ ಕೊಟ್ಟು ಔಷಧಿ ಕುಡಿಸಿದ್ದೇನೆ. ಹಾಗಾದ್ರೆ ನೀವೇನು ಚಿಂತೆ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಇನ್ನ ತಾಗದ್ರ ಸಾಹೇಬ ಇಲ್ಲ ರೈಲ್ವೆ ಸ್ಟೇಷನ್ದಾಗ ಕುಂತೋರ್ರಿ, ನಾ ಕರ್ಕೊಂಡು ಬರ್ತೀನಿ. ಟೈಮ್ ಆಗೈತಿ, ಡಾಕ್ಟರ್ ಹೋಗಿರ್ಬೇಕು, ಡಾಕ್ಟರ್ ಸಿಗೋದಿಲ್ಲ. ಸರ, ಅವರು ಬಸ್ಸಿಗೆ ಹೋಗೋಣ ಹೊಂಟ್ರ, ರೈಲ್ವೆ ಅದು ಕರೆಕ್ಟ್ ಟೈಮಿಗೆ ಬರ್ತಾ, ಕರೆಕ್ಟ್ ಟೈಮಿಗೆ ಹೋಗುತ್ತಾ, ಕರ್ಕೊಂಡು ಬರ್ತೀನಿ. ಸರಿಯಾಗಿ ಪರೀಕ್ಷೆ ಮಾಡಿಸ್ತೀನಿ. ಅದೇನಾಯಿತು ತಂಗಿ, ಮತ್ತೇನಾಗಿದೆ ಚಲಗೌಡನಿಗೆ? ಅಣ್ಣ,
ನೀನು ಕೊಟ್ಟ ಔಷಧ ಕುಡಿದ ತಕ್ಷಣ ಹೊಟ್ಟೆಲಿ ಸಂಕ ಅಂತಿದ್ದಾರೆ. ಏನು ನಾನು ಕೊಟ್ಟ ಔಷಧ ಕುಡಿದ ತಕ್ಷಣ ಹೊಟ್ಟೆಯಲ್ಲಿ ಸಂಕಟವಾಗ್ತಾ ಇದೆಯಾ? ರೇ ಡಾಕ್ಟ್ರೇ, ನೀವು ಟಾನಿಕ್ ಇಂದ ಚೆನ್ನಪ್ಪಗೌಡ ಒಂದು ತರನೇ ಮಾಡ್ತಾ ಇದ್ದಾನೆ. ನೀವೇನು ಟಾನಿಕ್ ಕೊಟ್ರು ಮತ್ತು ಏನಾದರೂ? ಅದೇ ನಾನು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದೇನೆ. ಪರೀಕ್ಷೆ ಮಾಡಿ ಸರಿಯಾಗಿ ನೋಡ್ರಿ. 10 ಎಕರೆ ನೀರಾವರಿ ಜಮೀನು ಹೋದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಬೇಕಾದಂತ ಮನುಷ್ಯ, ಒಳ್ಳೆ ವ್ಯಕ್ತಿ. ರೋಗಿಯ ದೇಹ ತುಂಬ ವಿಷ ಪ್ರವೇಶವಾಗಿ ಬಿಟ್ಟಿದೆ. ಚಂದ್ರಗೌಡ, ನೀನು ವಿಷ ತೆಗೆದುಕೊಂಡಿಲ್ವೇ? ನಾ ಯಾಕೆ ವಿಷ ತಗೊಳ್ರಿ ಡಾಕ್ಟರ್ ಸಾಬ್ರ? ನೀವು ಕೊಟ್ಟ ಔಷಧಿಯ ನನ್ನ ಹೆಂಡತಿ ಪಾರ್ವತಿ ಕುಡಿಸ್ಯಾಳ್ರಿ. ಕೇಳ್ರಿ, ಬೇಕಾದ್ರೆ ಅವಳನ್ನ ಕೇಳ್ರಿ ಅಪ್ಪ. ಹಾಗಾದ್ರೆ ನಾನು ಕೊಟ್ಟ ಔಷಧ ಬಾಟ್ಲಿಯಲ್ಲಿ ನಾನು ಕೊಟ್ಟದ ಔಷಧ ಬಾಟ್ಲಿಯಲ್ಲಿ ಯಾರೋ ಘೋರವಾದ ವಿಷವನ್ನೇ ಬೆರೆಸಿಬಿಟ್ಟಿದ್ದಾರೆ. ಇನ್ನು ಮೇಲೆ ಚನ್ನಗೌಡ ಬದುಕಲಾರ. ಇಲ್ಲಮ್ಮ, ರೋಗಿಯ ದೇಹ ತುಂಬ ವಿಷ ಪ್ರವೇಶವಾಗಿ ಬಿಟ್ಟಿದೆ. ಇನ್ನೊಂದ್ಸಲ ನೋಡೋಣ. ಇಲ್ಲಮ್ಮ, ಕ್ಷಮಿಸಿಬಿಡ್ತಾ ಇದ್ದೀನಿ. ಅವನು ಬದುಕುವಂತಿಲ್ಲ. ಅಯ್ಯೋ, ಬದುಕಂಗಿಲ್ಲ ಅಂತ ಹೇಳ್ಬೇಡ್ರಿ ಡಾಕ್ಟರ್ ಸಾಹೇಬ್ರ. ನನ್ನ ಮೇಲೆ ಮುಗಿತಿದೆಯವ್ವ ಈ ನಿನ್ನ ಮಗನ ಋಣಾನು ಬಂಧನ. ಹೆಣ್ಣಿನ ಋಣ, ಭೂಮಿ ಋಣ, ಅನ್ನದ ಋಣ ಎಲ್ಲಿ ತನ ಅಲ್ಲಿ ತನ್ನ ಮನುಷ್ಯ ಬದುಕ್ತನ್ಬೇಯವ್ವ. ಅವೆಲ್ಲ ಋಣ ಮುಗಿದು ಅಂದ್ರೆ ಶಿವನ ಪಾದಕ್ಕೆ ಹೋಗ್ಬೇಕಂತ ಪಾರಿ. ಏ ಪಾರಿ, ನನಗೆ ಯಾಕೆ ಮೋಸ ಮಾಡಿದೆಯೇ ಪಾರಿ? ಮಾವನ ಮಗಳು ರಕ್ತ ಸಂಬಂಧ ಬೆಳೆಸಬೇಕು, ಇದನ್ನು ಇಲ್ಲಿಗೆ ಬಿಡಬಾರ್ದು ಅಂತ ನಾನು ಎಷ್ಟೊಂದು ನಂಬಿಕೆ ಇಟ್ಟುಕೊಂಡಿದ್ದಲ್ಲೇ ಪಾರಿ. ಅವತ್ತು ಸಾಲಿಗುಡಿ ದಾರ್ಯಾಗ ಭೇಟಿಯಾದಾಗ ಮಾವ ನಿನ್ನ ಮೇಲೆ ಮನಸ್ಸಿಲ್ಲ, ನಾ ಬ್ಯಾರೆ ಹುಡುಗನ ಮದುವೆ ಆಗ್ತೀನಿ ಅಂತ ಹೇಳಿದ್ರ ನಾನ ಕುಂತು ಮದುವೆ ಮಾಡ್ತಿದ್ದೆ. ಆದ್ರೆ ನನಗೆ ಮೋಸ ಮಾಡಬಾರ್ದಾಗಿತ್ತು, ಮೋಸ ಮಾಡಿದೆಯೇ ಪಾರಿ. ನನಗೆ ಬೆಳ್ಳಿ ಬೇಡ, ಬಂಗಾರ ಬೇಡ, ನನಗೆ ಮುತ್ತು ರತ್ನ ಬೇಡ. ಬಂಗಾರದ ಒಂದು ನನ್ನ ಮಾವನ ಮಗಳು ಸಿಕ್ಕಾಳ, ಆಕಿನ ನನಗೆ ಬೇಕು ಅಂತ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರ ನನ್ನ ಕುತ್ತಿಗೆನ ಮುರಿದು ಬಿಟ್ಟಿಯ ಪಾರಿ. ನನ್ನ ಕುತ್ತಿಗೆನ ಮುರಿದು ಬಿಟ್ಟಿಯನ. ನಮ್ಮವ್ಗೆ ಯಾರೂ ಇಲ್ಲ, ನಮ್ಮವ್ವನ ಚಲೋ ನೋಡ್ಕೊಳ್ಳೋ ಪಕ್ಕೀರ. ದಾರಿ ತಪ್ಪಿ ನಮ್ಮವ್ವ ನಿನ್ನ ಮನೆಗೆ ಬಂದ್ರ ಅವಳಿಗೆ ತುತ್ತ ಅನ್ನ ಹಾಕೋ ಅಂತ ನಿನ್ನ ಕಾಲಿಗೆ ಬೇಡ. ನಮ್ಮಪ್ಪ ಕೈ ಬೀಸಿ ಕರೆಯಕತ್ತಾನ. ಯಾವಾಗ ಕಡನ ನಿನ್ನ ಕಾಲು ಕೊಡು, ನಿನ್ನ ಕಾಲದ ಮೇಲೆ ಬಿದ್ದು ನನ್ನ ಪ್ರಾಣ ಕೊಡ್ತೀನಿ. ಆ ಪಾರಿಗೆ ಚರಿಗೆ ಹಾಲು ಕೊಡು, ಹಾಲು ಕುಡಿದು ಹಾರ್ಯಾಡಿ
ಸೂರ್ಯ ಬಂದ ನೀನು ಮರಳಿ ಚಿಕ್ಕಯ್ಯ ಜಮಾನ ನಿಂತ ನೀನು ಮರಳಿ ಎದೆಯೊಡೆದುಕೊಂಡು ಅಂದರೆ ಚೆಲುವರ ನನ್ನ ಬಿಟ್ಟು ಹೋದೇನು ಚೆಲುವಗೌಡ. ಪಾರ್ವತಿ, ನನ್ನ ಮಗ ಏನು ಅನ್ಯಾಯ ಮಾಡಿದ್ನು ಅಂತ ಅವನಿಗೆ ವಿಷ ಕುಡಿಸಿಬಿಟ್ಟೆ. ನಿನ್ನ ಮನಸ್ಸು ನೋಯಿಸುವಂತ ಮಾತಾಡಿದ್ರ ನನಗೆ ಹೇಳಬೇಕಾಗಿತ್ತು. ಅವನ ಸರಿಯಾಗಿ ಬಡಿದು ಬುದ್ಧಿ ಕಲಿಸ್ತಾ ಇದ್ದೆ, ಹೀಗೆ ವಿಷ ಹಾಕ್ಬಿಟ್ಟಿಯ. ಪಾರ್ವತಿ, ನೀ